ಕಾಂತಾರ ಚಿತ್ರದ ವಿಚಾರದಲ್ಲಿ ಅಪಹಾಸ್ಯವನ್ನ ಮಾಡಿದಂತ ರಣವೀರ್ ಸಿಂಗ್ ಈಗ ಸ್ವಲ್ಪ ರಿಲೀಫ್ ಅನ್ನ ಕೋರ್ಟ್ ನೀಡಿದೆ. ಪೊಲೀಸರು ಯಾವುದೇ ರೀತಿಯಾದಂತ ಕ್ರಮವನ್ನ ತೆಗೆದುಕೊಳ್ಳಬಾರದು ಅಂತ ಹೇಳಿ ವಿಚಾರಣೆಯನ್ನ ಮುಂದೂಡಿಕೆಯನ್ನ ಮಾಡಿದ್ದಾರೆ. ಸೊ ಕಾಂತಾರ ಬಗ್ಗೆ ಬಾಲಿವುಡ್ ನಟ ರಣವೀರ್ ಸಿಂಗ್ ಅಪಹಾಸ್ಯ ಮಾಡಿದ್ರು. ಅದರಲ್ಲಿ ದೈವದ ವಿಚಾರದಲ್ಲಿ ಎಫ್ಐಆರ್ಗೆ ತಡೆ ಕೋರಿ ರಣವೀರ್ ಸಿಂಗ್ ಹೈಕೋರ್ಟ್ಗೆ ಮೊರೆ ಹೋಗಿದ್ರು. ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಲ್ಲಿ ವಿಚಾರಣೆಯನ್ನ ಮಾಡಿದ್ರು. ಸೂಪರ್ ಸ್ಟಾರ್ ಆದ ಮಾತ್ರಕ್ಕೆ ಹೇಗೆ ಬೇಕಾದರೂ ವರ್ತಿಸಬಹುದಾ? ಒಂದು ಸಮುದಾಯದ ಭಾವನೆಗೆ ಧಕ್ಕೆ ತರೋದು ಎಷ್ಟು ಸರಿ ಅಂತ ಕೇಳಿದ್ದಾರೆ. ಕ್ಷಮೆ ಯಾಚಿಸಿದ್ರೆ ಎಲ್ಲ ಮರೆತು ಹೋದಂತೆ ಆಗತ್ತಾ ಅನ್ನುವಂತ ಮಾತನ್ನ ಕೂಡ ಹೇಳಿದ್ದಾರೆ. ರಿಷಬ್ ನಿಲ್ಲಿಸುವಂತೆ ಹೇಳಿದ್ರು ಕೂಡ ರಣವೀರ್ ಹೀಗೆ ಅಪಹಾಸ್ಯ ಮಾಡಿದ್ದು ಎಷ್ಟು ಸರಿ? ವಿಚಾರಣೆ ವೇಳೆ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಎಫ್ಐಆರ್ಗೆ ತಡೆ ಕೋರಿ ರಣವೀರ್ ಸಿಂಗ್ ಹೈಕೋರ್ಟ್ ಮೊರೆಯನ್ನ ಹೋಗಿದ್ರು. ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಲ್ಲಿ ವಿಚಾರಣೆ ಆಯ್ತು ಇವತ್ತು. ಸೊ ಅಪಹಾಸ್ಯವನ್ನ ಮಾಡಿದ್ದು ಎಷ್ಟು ಸರಿ ಅಂತ ಕೇಳಿದ್ದಾರೆ. ರಿಷಬ್ ಅಲ್ಲಿ ನಿಲ್ಲಿಸಕ್ಕೆ ಹೇಳುತ್ತಾರೆ. ಆ ಸಂದರ್ಭದಲ್ಲೂ ಕೂಡ ಅವರು ಹಾಗೆ ಮುಂದುವರಿತಾರೆ. ಹಾಗಾಗಿ ಅಷ್ಟೆಲ್ಲ ಹೇಳಿದ ನಂತರವೂ ಕೂಡ ನೀವು ದೊಡ್ಡ ಸ್ಟಾರ್ ನಟ ಅಂದ ಮಾತ್ರಕ್ಕೆ ಏನ್ ಬೇಕಾದ್ರೂ ವರ್ತಿಸಬಹುದಾ, ಹೆಂಗ್ ಬೇಕಾದ್ರೂ ವರ್ತಿಸಬಹುದಾ? ಇನ್ನೊಂದು ಸಮುದಾಯದ ಭಾವನೆಗೆ ಧಕ್ಕೆ ತರುವಂಥದ್ದು ಎಷ್ಟು ಸರಿ? ಕ್ಷಮೆ ಯಾಚಿಸ್ಬಿಟ್ರೆ ಎಲ್ಲ ಮರೆತು ಹೋಗ್ಬಿಡುತ್ತಾ ಅಂತ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಕೇಳಿದ್ದಾರೆ ಇವತ್ತಿನ ವಿಚಾರಣೆಯ ಸಂದರ್ಭದಲ್ಲಿ. ಅದರ ಜೊತೆಗೆ ಸ್ವಲ್ಪ ರಿಲೀಫ್ ಕೂಡ ಕೊಟ್ಟಿದ್ದಾರೆ. ಪೊಲೀಸರು ಯಾವುದೇ ರೀತಿಯಾದಂತಹ ಇದರಲ್ಲಿ ಕ್ರಮವನ್ನ ತೆಗೆದುಕೊಳ್ಳಬಾರದು ಅಂತ ಹೇಳಿ. ಸೊ ಹಾಗಾಗಿ ಒಂದ್ ಕಡೆಗೆ ರಿಲೀಫ್ ಇದೆ, ಆದರೆ ಇನ್ನೊಂದು ಕಡೆಗೆ ವಿಚಾರಣೆ ಇನ್ನೂ ಬಾಕಿ ಇದೆ. ಆ ವಿಚಾರಣೆಯ ಸಂದರ್ಭದಲ್ಲಿ ಏನಾಗುತ್ತೆ, ಯಾವ ರೀತಿಯಾಗಿ ಹೇಳ್ತಾರೆ ನ್ಯಾಯಮೂರ್ತಿಗಳು ಅನ್ನುವಂಥದ್ದನ್ನು ಕೂಡ ನೋಡಬೇಕು. ಇವತ್ತು ಹೇಳಿರುವಂಥದ್ದನ್ನ ನೋಡಬಹುದು. ಹಿಂಗೆ ಸಣ್ಣ ಪ್ರಮಾಣದ ರಿಲೀಫ್ ಸಿಕ್ಕಿರೋದು ತನಿಖೆಗೆ ಸಹಕರಿಸುವುದಾಗಿ ರಣವೀರ್ ಪರ ವಕೀಲರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಲವಂತದ ಕ್ರಮ ಕೈಗೊಳ್ಳದಂತೆ ಪೊಲೀಸರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಮುಂದಿನ ವಿಚಾರಣೆ ತನಕ ಯಾವುದೇ ಕ್ರಮ ಬೇಡ. ಮಾರ್ಚ್ 2ಕ್ಕೆ ವಿಚಾರಣೆಯನ್ನ ಈಗ ಹೈಕೋರ್ಟ್ ಮುಂದೂಡಿಕೆಯನ್ನ ಮಾಡಿದೆ. ಸ್ವಲ್ಪ ರಿಲೀಫ್ ಸಿಕ್ಕಿದೆ, ಒಂಚೂರು ಕ್ಲಾಸ್ ಕೂಡ ತಗೊಂಡಿದ್ದಾರೆ. ಅಷ್ಟೆಲ್ಲ ಬೇಡ ಅಂತ ಹೇಳಿದ್ರು ಕೂಡ ಅದನ್ನು ಹೇಗೆ ಮಾಡಿದ್ರಿ ನೀವು ಅಂತ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಒಂದ್ ಕಡೆಗೆ ರಿಲೀಫ್ ಇದೆ, ಇನ್ನೊಂದು ಕಡೆಗೆ ಈ ಥರ ವರ್ತಿಸಬಹುದಾ ಅನ್ನುವಂಥ ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ. ಮುಂದಿನ ವಿಚಾರಣೆಯಲ್ಲಿ ಬಹಳ ಕುತೂಹಲ ಇದೆ ವಿಚಾರ. ಆದರೆ ಈಗ ಆಗಿರುವಂಥ ಬೆಳವಣಿಗೆ, ಇವತ್ತಿನ ವಾದ ಪ್ರತಿವಾದಗಳು ಏನಿತ್ತು, ಏನು ಅಬ್ಸರ್ವೇಷನ್ ಇತ್ತು ಇವತ್ತು ನ್ಯಾಯಮೂರ್ತಿಗಳದ್ದು? ಅರುಣ್, ಪ್ರಮುಖವಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಅರ್ಜಿನ ಸಲ್ಲಿಕೆ ಮಾಡಿದ್ರು. ಅರ್ಜಿನ ಸಲ್ಲಿಕೆ ಮಾಡಿದ ಬಳಿಕ ತುರ್ತು ಅರ್ಜಿ ವಿಚಾರಣೆಗೆ ಕೇಳ್ಕೊಂಡ್ರು. ಆ ಸಂದರ್ಭದಲ್ಲಿ ಪೀಠ ತುರ್ತು ಅರ್ಜಿ ವಿಚಾರಣೆಯ ಅವಶ್ಯಕತೆ ಇಲ್ಲ, ನಾಳೆ ಅರ್ಜಿ ವಿಚಾರಣೆನ ಕೈಗೆತ್ಕೊಳ್ತೀನಿ ಅಂತ ಹೇಳಿತ್ತು. ಇವತ್ತು ಅರ್ಜಿ ವಿಚಾರಣೆನ ಕೈಗೆತ್ಕೊಂಡ ಸಂದರ್ಭದಲ್ಲಿ ರಣವೀರ್ ಸಿಂಗ್ ಅವರ ವರ್ತನೆ ಏನಿತ್ತು, ಆ ವರ್ತನೆಗೆ ಸಾಕಷ್ಟು ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂತದ್ದು. ಯಾಕಂದ್ರೆ ಒಬ್ಬ ಸೂಪರ್ ಸ್ಟಾರ್ ಆಗಿದ್ಕೊಂಡು ಯಾವ ರೀತಿಯಲ್ಲಿ ಸಾರ್ವಜನಿಕವಾಗಿ ನಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟನೆಗಳು ಕೂಡ ಅವ್ರಿಗೆ ಇಲ್ಲ. ಅದ್ ನೋಡ್ತಾ ಇರೋದನ್ನ ನೋಡಿದ್ರೆ ಅವರ ನಡವಳಿಕೆಗಳು, ಜೊತೆಗೆ ರಿಷಬ್ ಆ ರೀತಿಯಲ್ಲಿ ನಡ್ಕೊಳ್ಬಾರ್ದು ಅಂತ ಹೇಳಿ ಹೇಳಿದ್ರು ಕೂಡ ಆ ರೀತಿಯ ವರ್ತನೆಯನ್ನ ಮತ್ತೆ ಸ್ಟೇಜ್ ಮೇಲೆ ಮುಂದುವರಿಸುವಂತ ಪ್ರಯತ್ನಗಳನ್ನ ಮಾಡ್ತಾರೆ. ಪ್ರಯತ್ನ ಮಾಡಿದ್ರು ಕೂಡ ಅದು ಎಷ್ಟು ಸರಿ ಅನ್ನೋದ್ರ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ರು. ಜೊತೆಗೆ ಇನ್ನೊಂದು ಪ್ರಮುಖವಾದ ಅಂಶ, ಒಬ್ಬ ಸೂಪರ್ ಸ್ಟಾರ್ ಆಗಿದ್ಕೊಂಡು ಈ ರೀತಿಯಲ್ಲಿ ಮಾಡಿದ್ರೆ ಅವರ ಅನುಯಾಯಿಗಳು ಮತ್ತು ಅವರ ಅಭಿಮಾನಿಗಳು ಯಾರಿರ್ತಾರೆ ಅವರು ಕೂಡ ಈ ರೀತಿಯಲ್ಲಿ ಮಾಡ್ತಾರೆ. ಅದು ಒಂದು ಸಮುದಾಯಕ್ಕೆ ಪದೇ ಪದೇ ಏನೋ ಅವಮಾನ ಮಾಡ್ದಂಗೆ, ಅವರ ಭಾವನೆಗೆ ಧಕ್ಕೆಯನ್ನ ಮಾಡದಂತ ಹೇಳಿ ಕೂಡ ಹೈಕೋರ್ಟ್ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂತದ್ದು. ಜೊತೆಗೆ ಇನ್ನೊಂದು ಪ್ರಮುಖವಾದ ಅಂಶನೂ ಕೂಡ ಹೇಳಿದ್ರು. ಅಂದ್ರೆ ಕ್ಷಮೆಯನ್ನ ಯಾಚನೆ ಮಾಡಿದ್ದಾರೆ ಅಂತೇಳಿ ರಣವೀರ್ ಸಿಂಗ್ ಅವರ ಪರ ವಕೀಲರು ಹೇಳಿದಂತ ಸಂದರ್ಭದಲ್ಲಿ, ಕ್ಷಮೆಯನ್ನ ಯಾಚಿಸಿದ್ರೆ ನಾವು ಮರಿಬಹುದು ಅಥವಾ ನೀವು ಮರಿಬಹುದು, ಆದ್ರೆ ಇಂಟರ್ನೆಟ್ ಅದನ್ನ ಮರೆಯೋದಿಲ್ಲ. ಯಾಕೆಂದ್ರೆ ಇಂಟರ್ನೆಟ್ ನಲ್ಲಿ ಪ್ರತಿ ಬಾರಿಯೂ ಕೂಡ ಅದು ವೈರಲ್ ಆಗ್ತಾ ಇರುತ್ತೆ, ಮತ್ತೆ ರೀಚ್ ಕಾಲ್ ಆಗ್ತಾ ಇರ್ತದೆ, ಈ ರೀತಿಯಲ್ಲಿ ಮಾಡ್ತಾ ಇರ್ತಾರೆ. ಈ ರೀತಿಯ ಮಾಡುವಂತದ್ದು ಸರಿಯಲ್ಲ ಅನ್ನೋದ್ರ ಬಗ್ಗೆ ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂತದ್ದು. ಜೊತೆಗೆ ತನಿಖೆಗೆ ಸಹಕಾರನ ಕೊಡ್ಬೇಕು, ಅಂದ್ರೆ ಆರೋಪಿ ಸ್ಥಾನದಲ್ಲಿರುವಂತ ರಣವೀರ್ ಸಿಂಗ್ ಏನಿದೆ ತನಿಖೆಗೆ ಸಹಕಾರನ ಕೊಡ್ಬೇಕು ಅಂತ ಹೇಳಿರುವಂತದ್ದು. ಯಾಕಂದ್ರೆ SSP ಜಗದೀಶ್ ಅವರು ಒಂದು ಆಕ್ಷೇಪಣೆಯನ್ನು ಎತ್ತಿದ್ರು. 2 ಬಾರಿ ನೋಟಿಸ್ ಅನ್ನ ಕೊಟ್ಟಿದೀವಿ, ನೋಟಿಸ್ ಅನ್ನ ಕೊಟ್ಟರು ಕೂಡ ಇದುವರೆಗೆ ಯಾವುದೇ ರೀತಿಯ ಸ್ಪಷ್ಟನೆಗಳಾಗ್ಲಿ ಅಥವಾ ವಿಚಾರಣೆಗೆ ಹಾಜರಾಗಂತದಾಗ್ಲಿ ಅಥವಾ ಅವರಿಂದ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೂಡ ಬರದೇ ಇರೋ ಹಿನ್ನೆಲೆಯಲ್ಲಿ
ತನಿಖೆಯನ್ನ ತಪ್ಪಿಸ್ಕೊಳ್ಳುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ಆಪಾದನೆಯನ್ನ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ತನಿಖೆಗೆ ಸಹಕಾರನ ಮಾಡಬೇಕು, ಜೊತೆಗೆ ಸೋಮವಾರ ಅರ್ಜಿಯನ್ನ ಕೈಗೆತ್ತಿಕೊಳ್ತೀನಿ, ಅರ್ಜಿಯನ್ನ ಕೈಗೆತ್ತಿಕೊಂಡ ಬಳಿಕ ಮುಂದಿನ ಕ್ರಮದ ಬಗ್ಗೆ ಅವತ್ತು ಆದೇಶವನ್ನು ಮಾಡ್ತೀನಿ ಅಂತೇಳಿ ಕೂಡ ಹೇಳಿರುವಂತದ್ದು. ಅಲ್ಲಿ ತನಕನೂ ಕೂಡ ಬಲವಂತದ ಕ್ರಮಗಳನ್ನ ತೆಗೆದುಕೊಳ್ಬಾರ್ದು ಅಂತೇಳಿ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಒಟ್ಟಿನಲ್ಲಿ ಬೀಸೋ ದೋಣಿಯಿಂದ ತಪ್ಪಿಸ್ಕೊಳ್ಳುವಂತ ಪ್ರಯತ್ನವನ್ನ ಈಗ ರಣಬೀರ್ ಸಿಂಗ್ ಅವರು ಮಾಡಿರುವಂತದ್ದು. ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.